ಚಿಕ್ಕಮ್ಮ, ಇವತ್ತು ಆಫೀಸ್ ಒಳಗೆ ಏನಾಯ್ತು ಗೊತ್ತೇನ? ಫ್ಯಾಕ್ಟ್ರಿ ಒಳಗೆ ಏನಾತಪ್ಪ? ವಿನಯ್, ಮ್ಯಾಕ್ಸ್ ಪಿಕ್ಚರು ನಮ್ಮೂರ್ ಥಿಯೇಟ್ರಿಗೆ ಬಂದೈತಂತ, ಹೋಗ್ಬರೋಣ? ಹೌದಾ? ನಮ್ಮೂರ್ ಥಿಯೇಟ್ರಿಗೆ ಬಂತಂತ? ನಮ್ಮೂರಿಗೆ ಯಾವ ಥಿಯೇಟ್ರೇ ಇಲ್ಲಲ್ಲ. ಅಯ್ಯೋ, ನಮ್ಮೂರ್ ಥಿಯೇಟ್ರ್ ಅಂದ್ರ ಯಲಬುರ್ಗಾ ಥಿಯೇಟ್ರ್ ಒಳಗೆ ಮ್ಯಾಕ್ಸ್ ಪಿಕ್ಚರ್ ಹಾಕ್ಯಾರ. ಬಾರ ಹೋಗಿ ಬರೋಣ ಪ್ಲೀಸ್. ನಂಗೆ ಸುದೀಪ್ ಅಂದ್ರೆ ಭಾಳ ಇಷ್ಟ. ನಾನು ಮದುವೆಗಿನ ಮುಂಚೆ ಒಂದು ಫಿಲ್ಮು ಮಿಸ್ ಮಾಡ್ತಿರ್ಲಿಲ್ಲ ಸುದೀಪ್ ಸರ್ವು. ಬಾರ ಪ್ಲೀಸ್, ಬಾರ. ಇವತ್ತಾಗಲ್ಲ, ಐತಾರ ಹೋಗೋಣ. ಯಾರ್ಯಾರು ನೋಡಿರಿ ಮ್ಯಾಕ್ಸ್ ಫಿಲಿಮು? ಹೆಂಗೈತಿ ದಯವಿಟ್ಟು ಹೇಳ್ರಿ. ನಾನಂತರೂ ಕಾಂತಾರ ಲಾಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿದ್ದು. ಅದಾದಮೇಲೆ ಯಾವ ಪಿಕ್ಚರು ನೋಡಿಲ್ಲ. ಥಿಯೇಟ್ರಿಗೆ ಹೋಗಿ ಗೊತ್ತಿಲ್ಲ, ಮುಂದೆ ಯಾವ್ದಾದ್ರು ಪಿಕ್ಚರ್ ನೋಡ್ತೀನೋ ಇಲ್ಲೋ ನೋಡೋಣ. ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಯಾವ್ಯಾವ ಪಿಕ್ಚರ್ ನೋಡಿರಿ ಅಂತ ಹೇಳಿ. ರೀಸೆಂಟ್ ಸಂಡೆಗ ರೀ, ಸಂಡೆ ಅಂದ್ರೆ ಭಾಳ ದಿನ ಆಗ್ಬಿಡತ್ರಿ. ಏನಾಗಲ್ಲ. ಇವತ್ತು ಯಾವ ವಾರ? ಶನಿವಾರ. ನಾಳೆ ಸಂಡೆ, ನಾಳೆ ಹೋಗೋಣ ಅಂತ ಬಿಡು. ಹೌದಾ? ಸರಿ. ರಶ್ ಆಯ್ತಾ ಏನ? 2 ಟಿಕೆಟ್ ಬುಕ್ ಮಾಡ್ತೀರಾ? 2 ಟಿಕೆಟಾ? ನೀನು ನಿನ್ನ ಫ್ರೆಂಡ್ ಜೊತೆಗೆ ಏನಾರ ಹೊಂಟಿಯೇನ? ಇಲ್ಲ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಾನು ಯಾಕೆ ನಮ್ಮ ಫ್ರೆಂಡ್ ಜೊತೆಗೆ ಹೋಗ್ಲಿ? ಹೌದಾ? ಮತ್ತು ಹಂಗಂದ್ರೆ ನಂಗೆ, ನಿಂಗೆ, ಆಮೇಲೆ ಚಿಕ್ಕಮ್ಮಗ ಮತ್ತು ಅಪ್ಪ 4 ಮಂದಿಗೆ ಮಾಡ್ತೀನಿ ಬುಕ್ಕು. ನಾವಿಬ್ಬರೇ ಹೋಗ್ತಿಲ್ಲ, ಚಿಕ್ಕಮ್ಮ ಅಪ್ಪಾಜಿನೂ ಬರಕತ್ತಾರ. ವಿನಯ್, ನಾನು ನಿಮ್ಮ ಜೊತೆಗೆ ಯಾವ ಪಿಕ್ಚರ್ಗೂ ಹೋಗಿಲ್ಲ, ಎಲ್ಲೂ ಹೊರಗೂ ಹೋಗಿಲ್ಲ. ಪ್ಲೀಸ್ ವಿನಯ್, ನಾನು ನೀವು ಅಷ್ಟೇ ಹೋಗೋಣ. ಆಮೇಲೆ ಬೇಕಾದ್ರೆ ನೀವು ನಿಮ್ಮ ಚಿಕ್ಕಮ್ಮನೂ ಅಪ್ಪನೂ ಕರ್ಕೊಂಡು ಹೋಗಿ. ಈಗ ನಾನು ನೀವು ಹೋಗೋಣ ಬರ್ರಿ. ಇಲ್ಲ, ಹೋದ್ರೆ ಎಲ್ಲರೂ ಹೋಗೋಣ. ಇಲ್ಲ ಅಂದ್ರೆ ಪಿಕ್ಚರೇ ಬೇಡ. ಏನಾರು ಮಾಡ್ಕೊಳ್ಳಿ. ಏ ಬಾಯ್ಲಿ ನಿಂದ್ರ. ಹೇಳಿ ಆಂಟಿ. ಅಲ್ಲ, ಜಂಪರ್ ಹಾಕೊಂಡು ಮರ್ತೀಯ ಏನ್ ನೀನು? ಹಂಗ ಬಂದಿಯಲ್ಲ ಜಂಪರ್ ಇಲ್ದ? ನಿನಗೇನು ಬಂದಿದ್ದಿತ್ತು? ಅಲ್ಲ, ನಿಮ್ಮ ಮಾವರ್ತನ ಮನ್ಯಾಗ ಒಂದೀಟ್ ರೈತ ಕೆಲಸದಾರ ಅವರು ಇವರು ಎಷ್ಟು ಮಂದಿ ಓಡಾಡ್ತಾರ ಗಂಡ್ಮಕ್ಳ ಮನ್ಯಾಗ. ನೀನೇನ ಮೈಮ್ಯಾಗ ಹಾಕಡ ಬಟ್ಟೆನೂ ಕಬರಿಲ್ಲ ನಿನಗ. ಹೋಗು, ಮೊದ್ಲು ಬಟ್ಟೆ ಹಾಕೊಂಬೋಗು. ಅಪ್ಪ ವಿನಯ್, ನಿಮ್ ಚಿಕ್ಕಮ್ಮಗೆ ಹೇಳ್ರಿ ವಿನಯ್, ಇದು ಹಿಂಗ ಸ್ಲೀವ್ಲೆಸ್ ಬ್ಲೌಸ್ ಅಂತೇಳಿ. ಏ ನಿನ್ನ ಹೋಗೋಗ, ಅದ್ಯಾ ಬ್ಲೌಸ್ ನನಗೇನು ಹೇಳ್ತಾನವ? ಗಂಡ್ಮಗ್ಗೆ ಹೆಂಗ್ ಗೊತ್ತಿರುತ್ತ ಜಂಪರ್ ಹಿಂದೆ? ನೀನು ಹೋಗೋಗ, ಮೊದ್ಲು ಹೋಗಿ ಜಂಪರ್ ಹಾಕ್ಯಂಡು ಹೊರಬಾ. ನೀನು ಜಂಪರ್ ಇಲ್ದ ಹಿಂಗ್ ನೀನೇನ್ರ ತೋಳಿಲ್ಲಾರ್ದ ಹಾಕ್ಯಂಡು ಈ ಪೂರಾ ಬಗಬಂಡಿ ಮಾಡ್ಕೊಂಡು ಅಡ್ಡಾಡಕತ್ತಿ ಅಂದ್ರೆ ಮನ್ಯಾಗ ಬಗೆಯರೆಲ್ಲ ನೋಡಿ ಹೇಳ್ತೀನಿ ನನ್ನ ತಂಗಿ. ನಿನ್ನ ವಾಪಸ್ ನಿಮ್ಮ ಅಪ್ಪನ ಮನೆಗೆ ಓಡಿಸ್ಬಿಡ್ತೀನಿ ನಾನು. ಆಂಟಿ, ನೀವು ಧಾರಾವಾಹಿ ನೋಡ್ತಿರಲ್ಲ ಕುತ್ಕೊಂಡು, 3 ತಾಸು ನೋಡ್ತೀರಿ ಧಾರಾವಾಹಿ ಕುತ್ಕೊಂಡು, ಒಂದು ಬಿಡ್ಲಾರ್ದಂಗ ಕಣ್ಣು ಪಿಳಿಸ್ಲಾರ್ದಂಗ ನೋಡ್ತೀರಿ. ಅದ್ರೊಳಗೆಲ್ಲ ಎಂತ ಹಾಕೊಂಡಿರ್ತಾರ ಶ್ರೀಮಂತರ ಬಟ್ಟಿನ ನೋಡಿಲ್ಲ ನೀವು? ಏ ಹುಚ್ಚಿ, ಅದು ಧಾರಾವಾಹಿ. ಅವ್ರು ವಾಪಸ್ ಅಂತ ಬಟ್ಟೆ ಹಾಕೋತಾರ, ಹಾಕೊಂಡು ವಾಪಸ್ ಬಿಚ್ಚಿ ಚಂದಾಗ ಮೈ ತುಂಬ ಬಟ್ಟೆ ಹಾಕೊಂಡು ಮನೆಗೆ ಹೋಗ್ತಾರ. ನಾನ್ ನೋಡ್ದಾರ ಪಿಕ್ಚರ್, ನಾನ್ ನೋಡ್ದಾರ ಧಾರಾವಾಹಿ. ನಿನಗ ಬಂದ್ಲಿಕ್ಕಿ ನನಗ ಬುದ್ಧಿ ಹೇಳ್ತಾಳಿಕಿ. ನಾನು ನಿಮ್ ಸಂಬಂಧ ನನ್ನ ಟೇಸ್ಟ್ ಎಲ್ಲ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಸೀರೆನೇ ಉಟ್ಕೋಬೇಕಂದ್ರಿ, ಸೀರೆ ಉಟ್ಕೊಂತೀನಿ ಇಲ್ಲ. ಈಗ ನನಗೆ ಹೆಂಗ್ ಬೇಕೋ ಹಂಗೆ ಉಟ್ಕೊಂಡೀನಿ. ನಾನು ಇನ್ನೇನು ಚೇಂಜ್ ಮಾಡಲ್ಲ, ನಾನು ಇನ್ನೇನು ಹಾಕೊಳ್ಳಲ್ಲ ಅಷ್ಟೇ. ಗೌರಿ, ಏನಿದು ನಿನ್ನ ಬಿಹೇವಿಯರು? ಯಾಕೆ ಹಿಂಗೆ ಮಾಡಕತ್ತಿ ನೀನು? ವಾಪಸ್ ಮೊದ್ಲು ಹೆಂಗಿದ್ದಲ್ಲ ಹಂಗ ಹಾಕತ್ತೀನೋ ನೀನು. ಇಷ್ಟೊಂದು ಸೊಕ್ಕು ಒಳ್ಳೇದಲ್ಲ ಗೌರಿ. ಹೋಗು, ಮೊದ್ಲು ಹೋಗಿ ಆ ಬ್ಲೌಸ್ ಚೇಂಜ್ ಮಾಡ್ಕೊಂಬ, ಹೋಗು. ಆಯ್ತು ಆಯ್ತು ವಿನಯ್, ನಾನು ಬ್ಲೌಸ್ ಚೇಂಜ್ ಮಾಡ್ತೇನೆ. ಆದ್ರೆ ಈಗ ನಾನು ನಮ್ಮ ಅಪ್ಪನ ಮನೆಗೆ ಹೊಂಟೀನಿ. ನಿಮ್ಮ ಅಪ್ಪನ ಮನೆಗೆ ಹೊಂಟಿಯಾ? ಯಾಕ ಏನೈತಿ? ನಿಮ್ಮಪ್ಪ ಕರೆಯಕ್ ಬರಕತ್ತಾನ? ಏನ್ ನಿಮ್ಮ ಅಣ್ಣ ಕರೆಯಕ್ ಬರಕತ್ತಾನ? ವಿನಯ್, ನಿಮ್ಮ ಚಿಕ್ಕಮ್ಮರಿಗೆ ಹೇಳಿ, ನನಗೆ ಬೇಕನ್ನಿಸ್ದಾಗ ನಾನು ಅಂತ ಅವ್ರ ಮನೆಗೆ ಹೋಗ್ತೀನಿ, ಬೇಡ ಅಂತಂದ್ರೆ ಬರ್ತೀನಿ. ನಾನೆಲ್ಲಾನು ನಿಮ್ಮ ಚಿಕ್ಕಮ್ಮ ಕೇಳಿ ಹೇಳಿ ಮಾಡ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಡಿಂಗ್ರಿ ಬಿಲ್ಲಿ, ಏನ್ ಡಿಂಗ್ರಿ ಬಿಲ್ಲಿ ಮಾತಾಡಕತ್ತೀಯ? ಏನು ಸಡನ್ ಆಗಿ ಪೂರಾ ನಿಂದು ಮಾತಿನ ಶೈಲಿನ ಚೇಂಜ್ ಆಗ್ಬಿಟ್ಟತ್ತಲ್ಲ. ವೇಷ ಬೇರೆ, ಅದು ಕೂಡಲೇ ಭಾಷೆನೂ ಬೇರೆ. ಬಾ 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 ಜುಟ್ಲಿ, ಹಳೆ ಜುಟ್ಲಿ ನಾವ ಇದು. ವಿನಯ್, ನಾನು ನಮ್ಮ ಅಪ್ಪನ ಮನೆಗೆ ಯಾಕೆ ಹೊಂಟೀನಿ ಅಂದ್ರ, ಯಾಕೆ ಹೊಂಟಿ? ನನಗೇನು ಅಂಕಲ್ ಆಂಟಿ ಕರ್ದಿಲ್ಲಲ್ಲ. ನಾನು ಈಗ ಅಲ್ಲಿ ಹೋಗಿ ನನ್ನ ಫ್ರೆಂಡ್ ಅದಳ, ನಾ ಆಕಿ ಜೊತೆಗೆ ಹೋಗಿ ಪಿಕ್ಚರ್ ನೋಡಿ ಬರ್ತೀನಿ. ವಿನಯ್, ವಿನಯ್, ಹೋಗ, ನಿಮ್ಮ ಮಾವ ಬಂದ, ಮೊದಲು ಜಂಪರ್ಕೊಂಬ. ಯಾಕೆ ಆಫೀಸಿಗೆ ಹೋಗಿಲ್ಲ? ಇಲ್ಲಪ್ಪ, ಆಫೀಸ್ ಒಳಗಿಂದ ಈಗ ಬಂದೆ. ಇವತ್ತೇನು ಕೆಲಸ ಇರಲಿಲ್ಲ. ನನಗೂ ಯಾಕೋ ಲೈಟಾಗಿ ಸುಸ್ತು ಅನಿಸ್ತು. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಭಾಳ ರೆಸ್ಟ್ಲೆಸ್ ಆಗೀನಿ ಅಂತೇಳಿ ಮನೆಗೆ ಬಂದೆ. ಅಪ್ಪ, ಒಂದು ಮಾತು ಕೇಳಲಿ? ನೋಡಪ್ಪ ವಿನಯ, ನಿಮ್ಮ ಅಪ್ಪನ ಮಕದಾಗ ಒಂದು ಮದುಮಗನ ಕಳೆ ಬಂದಿಲ್ಲ.
ಚಿಕ್ಕಮ್ಮ, ನಾನು ಅದನ್ನ ಕೇಳ್ಬೇಕಂದೆ. ಅಪ್ಪ ಯಾಕೆ ಇಷ್ಟೊಂದು ಖುಷಿಯಾಗಿದಾರ ಅಂತ ಹೇಳಿ ನನ್ನ ಬಾಯನ್ ಮಾತು ಕಸ್ಕೊಂಡು ನೀನ ಮಾತಾಡ್ದಂಗೆ ಆತ್ ನೋಡಿ ಚಿಕ್ಕಮ್ಮ. ಏನ್ ಮಾವ, ಏನ್ ವಿಶೇಷ? ಇಷ್ಟು ಖುಷಿ ಇದೆಯಲ್ಲ? ಏನಿಲ್ಲ, ಹಂಗ ಇಲ್ಲ ಹಂಗ ಅಂತೀರಿ, ಆದ್ರೆ ಏನೋ ವಿಷಯ ಇರೋದು ಮಾತ್ರ ಖರೆ. ನನಗ್ ಗೊತ್ತಾಗತೈತಿ. ಈಗ ನೀನು ಇದಕ್ಕೆ ಹೋಗಿ ಬುಧವಾರದೂರಿಗೆ ಹೋಗಿ ಮೆಡಿಕಲ್ ರಿಪೋರ್ಟ್ ಇಸ್ಕೊಂಡ್ ಬರ್ತೀನಿ ಅಂದಿದ್ದಿ. ಹೋದಾತ ಮತ್ತ ಅಲ್ಲೇನಾರ ಪಾರ್ವತಿ ಏನ್ರ ಸಿಕ್ಕಿದ್ಲ ಹೆಂಗ ಅಂತೀನಿ ನಾನು. ಯಾಕಂದ್ರೆ ಮಕದಾಗ ಕಳೆನೋ ಬೇರೆ ಐತಿ. ಏನು ಇಲ್ಲ ಯಾರ ಹಳೆ ಡವ್ ಯಾರ ಸಿಕ್ಕಿದ್ರ ಮಾವ? ಗಂಗಾ, ಏನ್ ಮಾತಾಡಕತ್ತಿ ನೀನ? ಎದಿ ಉದ್ದ ಬೆಳೆದಿರೋ ಮಗ ಅದನ, ಸೊಸಿ ಅದಾಳ ಮನ್ಯಾಗ. ಏನ್ ಮಾತ್ ನೀನು? ಇನ್ನೂ ನಿಂದು ಸಣ್ಣ ಹುಡುಗ್ರು ಬುದ್ಧಿ ಬಿಟ್ಟಿಲ್ಲಲ್ಲ, ತಲೆಯಾಗಿನ ಕೂದೋಸು ಬೆಳಗಾಗ್ಯವು. ಆಯ್ ಮಾವ, ಮರ ಮುಪ್ಪಾದ್ರೂ ಹುಳಿಗೇನ್ ಕಮ್ಮಿ ಆಗೋದಿಲ್ಲ. ಯಪ್ಪ, ಏನ್ ದೊಡ್ಡ ದೊಡ್ಡ ಮಾತು ಮಾತಾಡ್ತೀಯ ತಾಯಿ ನೀನು. ಅಪ್ಪ, ಕರೆ ಹೇಳ್ರಿ, ಚಿಕ್ಕಮ್ಮ ಏನಾರ ಸಿಕ್ಕಿದ್ರ ನಿಮಗ? ಪಾರ್ವತಿ ಸಿಕ್ಕಿದ್ಲು ದವಾಖಾನ್ಯಾಗ. ಪಾಪ ಭಾಳ ಸೊರಗಿಬಿಟ್ಟಾಳ ನಮ್ಮ ವಿನಯ. ಹೌದಪ್ಪ. ಭಾಳ ಅಂದ್ರೆ ಭಾಳ ಸೊರಗಿದ್ಲು. ಪೂರ ಆರಾಮಿದ್ದಿದ್ದಿಲ್ಲ, ಜ್ವರನೂ ಬಂದು ಮೈಕೈ ನೋವು ಅಂತ. ಆಮೇಲೆ ನಾನು ಮತ್ತ ಏನಾತಂದ್ರ, ಅವ್ವ ತಾಯಿ ಗಂಗವ್ವ, ಒಂದ್ ಸ್ವಲ್ಪ ಸುಮ್ಮನಿರು, ಹೇಳ್ತೀನಿ ಏನಾತಂತ ಹೇಳಿ. ನಾನು ಮೆಡಿಕಲ್ ರಿಪೋರ್ಟ್ ಇಸ್ಕೊಂಬರಕಂತೇಳಿ ಹೋದ್ನೆ ದವಾಖಾನಿಗೆ. ಆಕಿಗೆ ಆರಾಮಿಲ್ಲ ಅಂತಂದು ತೋರ್ಸ್ಕೊಳಕ್ ಬಂದಿದ್ಲ. ಅವ್ನ್ ಗೊತ್ತಿಲ್ಲ ಡಾಕ್ಟ್ರಿಗೆ ನಾವಿಬ್ರು ಹಿಂಗಾಗಿವಂತಂದು. ಹಂಗ ಸಜ್ಜಕ್ ನಾನು ಒಳಗೆ ಕರ್ದ. ನಾನು ಒದ್ರತ್ಲಿಗೆ ನಾನು ಒಳಗೆ ಕರ್ದ. ಹೋಗಿ ಮತ್ತು ಆತ ಇಲ್ಲ ಆರಾಮದಾರ, ಒಂಚೂರು ರೆಸ್ಟ್ ಮಾಡ್ಬೇಕು ಹಂಗೆಲ್ಲ ಹೇಳಕತ್ತಕ್ಕಿಗೆ. ಆಮೇಲೆ ನೀವು ಮಾತಾಡ್ತಿರ್ರಿ, ನಾನು ನಿಮ್ಮ ರಿಪೋರ್ಟ್ ರೆಡಿ ಮಾಡ್ತೀನಿ ಅಂತ ಹೋದ. ಅವಾಗ ಮಾತಾಡ್ಸಿಲ್ಲ ಆಕೆ. ನಾನು ನೋಡಿ ಭಾಳ ಖುಷಿ ಆಗ್ಬಿಟ್ಟಿತ್ತು ನಿಜವಾಗ್ಲೂ ವಿನಯ, ಎಷ್ಟು ಖುಷಿಯಾಗಿತ್ತು ಆಕಿಗೆ. ಆಮೇಲೆ ಯಾವಾಗೂ ಅದೊಂದು ನನ್ನ ಮೇಲೆ ದ್ವೇಷ ಇರ್ತಿತ್ತು ಆಕಿ ಕಣ್ಣಾಗ. ಆ ಮುಖದ ಭಾವನೆ ಒಂದು ಬೇರೆ ಇರ್ತಿತ್ತು, ಅದಿರಲಿಲ್ಲ ನಿಜವಾಗ್ಲೂ. ಭಾಳ ಚಂದ ನನ್ನ ನೋಡಿ ಮಾತಾಡ್ಸಿದ್ಲು, ಕಾಲಿಗೆ ಬಿದ್ಲು. ತಪ್ಪಾಗೈತಿ, ನನಗೆ ಇನ್ನೊಂದು ಅವಕಾಶ ಮಾಡಿಕೊಡ್ರಿ, ತಿದ್ಕೋತೀನಿ, ನಾನು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಅಂತಂದು ಕೇಳಿದ್ಲು. ಅದಕ್ಕ ಕರ್ಕೊಂಡ್ ಬಂದ್ಬಿಟ್ಟಿಯ ಮಾವ? ಅಯ್ಯೋ ಮಾವ. ಗಂಗಾ, ಸ್ವಲ್ಪ ಸುಮ್ಮನಿರು ತಾಯಿ. ಹೇಳ ಮಾವ, ಹೇಳ. ನಾನು ನಿನ್ನ ನಂಬಕ್ಕಾಗಲ್ಲ, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳಿ ನಿಷ್ಠುರವಾಗಿ ಹೇಳ್ಬಿಟ್ಟೆ. ಪಾಪ ಭಾಳ ಬೇಜಾರು ಮಾಡ್ಕೊಂಡ್ಲು. ನಡೆಯೋಕ್ಕೂ ಹಾಕಿದ್ದಿಲ್ಲ ವಿನಯ. ಕರ್ಕೊಂಡು ನಾನ ಮನೆವರೆಗೂ ಹೋಗ್ಬಿಟ್ಟು ಬಂದೆ. ಹಂಗೆ ಬರೋ ಮುಂದಾಗ ಸುತ್ತಮುತ್ತ ಜನ ಎಲ್ಲ ನನ್ನ ಜೊತೆ ಮಾತಾಡಿದ್ರಲ್ಲ, ಅವ್ರು ಹೇಳಿದ್ರು ಭಾಳ ಬದಲಾಗ್ಯಾಳ ನಿಮ್ಮ ಚಿಕ್ಕಮ್ಮ. ಅಪ್ಪ, ನಿಮ್ಮ ಖರೇನ ಚಿಕ್ಕಮ್ಮ ಬದಲಾಗ್ಯಾಳ ಅನ್ಸತ್ತ? ಅವರು ಕಾಳಿ ಮಾವ ನಿಮಗೆ ಗೊತ್ತಲ್ಲ? ಹ್ಞೂ ವಿನಯ, ನಾನು ಎಲ್ಲ ವಿಚಾರ ಮಾಡಿದೆ, ಹೆಂಗದಾರ ಏನು ಅಂತಂದು. ಈ ಕೊಬ್ಬೆಕೆ ದುಡಿಯೋಕಿ ಅವ್ರ ಹೊಲಕ್ಕೆ ಹೋಗಿ ಈಕಿ ದುಡ್ಕೊಂಬಂದು ರೊಕ್ಕ ಕೊಟ್ರೆ ಮನೆ ನಡೀತೈತಿ. ಅವ್ರವನು ಏನು ಮಾಡಲ್ಲ, ಮನೆಯಾಗೂ ಅಷ್ಟ ಅಂತ. ಏನೇನು ಒಂದು ಅಡಿಗೆ ಸಮೇತ ಮಾಡಲ್ಲ ಅಂತ, ಈಕೆ ಮಾಡೋದಂತ ಪಾರ್ವತಿನ. ಆಮೇಲೆ ಅವ್ರ ಅಪ್ಪನೂ ಅಷ್ಟ. ಅಲ್ಲಿ ಇದ್ರದ್ದು ಗುಡಿದು ಅರಳಿಕಟ್ಟೆ ಐತಲ್ಲ, ಅಲ್ಲಿ ಕುತ್ಕೊಂಡು ಕಾಳಿ ಅವರಪ್ಪ ಹುಲಿ ಮನೆ ಆಟ ಆಡ್ತಾರಂತ. ಆಮೇಲೆ ಚಕ್ಕವಚ್ಚಿ ಆಡ್ತಾರಂತ. ಹಾಗಾಗಿ ಮನೆ ಏನು ಇದಿಲ್ಲ, ಒಂದು ಹೊತ್ತಿದ್ರು ತಿನ್ನಕ, ಇನ್ನೊಂದು ಹೊತ್ತಿಗಿಲ್ಲ. ಭಾಳ ನಿಕ್ಷಣಿಕ್ ಬಿದ್ದಾಳ ನಿಮ್ಮ ಚಿಕ್ಕಮ್ಮ ವಿನಯ. ನಾನು ವಿನಯ ನಿಮ್ಮ ಚಿಕ್ಕಮ್ಮನ್ನ ಮನೆಗೆ ವಾಪಸ್ಸು ಕರ್ಕೊಂಬರ್ಬೇಕಂತ ಮಾಡೀನಿ. ನೀನು ಏನಂತೀಯಪ್ಪ? ಅಪ್ಪ, ಬಾ ಮಗಳ. ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ರಪ್ಪ. ನಮ್ಮ ಸಂಬಂಧ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಅಪ್ಪ. ಹಂಗೆ ಚಿಕ್ಕಮ್ಮನು ತಪ್ಪು ಮಾಡ್ಯಾರ, ಅದನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾರಂತಂದು ನನಗೂ ಅನಿಸ್ಬಲ್ದು. ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ ನೀವೇ ಹೇಳ್ತಿದ್ರಲ್ಲಪ್ಪ. ಮಾವ, ತಿಳಿದು ಅದೇನಂತಾರಲ್ಲ, ಹಗಲ್ ಕಂಡು ಬಾವಿಗೆ ಎರಡೋಗಿ ಬಿದ್ರಂತಂದು ಅಂತ ತಪ್ಪು ಮಾಡ್ಬೇಡ. ನಿನ್ನ ಮಕ್ಕಳ ಮಾತು ಕೇಳ್ಬೇಡ. ಆಕಿ ಎಷ್ಟ ಮಾಡಿದ್ರೂ ಆಕಿ ಮೈಯಾಗಿರೋದು ವಿಷದ ರಕ್ತನ, ಅದು ಯಾವತ್ತೂ ಸರಿ ಹೋಗೋದಲ್ಲ, ಅದು ಯಾವತ್ತಿದ್ರು ಹಾವ. ನಾನಂತರೂ ನೋಡು, ನಮ್ಮ ಜ್ಯೋತಿಗೆ ಕಷ್ಟ ಕೊಟ್ಟಿರೋದು ಆಕಿ ತಮ್ಮ, ಅದನ್ನ ನೀನು ಮರಿಬೇಡ ಮಾವ. ಚಿಕ್ಕಮ್ಮ, ನೀವ್ಯಾಕೆ ಹಂಗಂತೀರಿ? ಅಲ್ಲಲ್ಲ ವಿನಯ, ಮರ್ತಿ ನೀನು? ಅವ ಏನೇನ್ ಮಾಡ್ಯಾನ ಕಾಳಿ ನಮ್ಮ ಜ್ಯೋತಿಗೆ ಅನ್ನೋದೆಲ್ಲ ಮರ್ತಿ ನೀನು?
ಚಿಕ್ಕಮ್ಮ ನೋಡ್ರಿ, ಈಗ ಕಾಳಿ ಮಾಡಿರೋ ತಪ್ಪು ಒಪ್ಕೋತೀನಿ. ಈಗ ಕಾಳಿ ಜೊತೆಗೆ ನಾ ಹೊಂಟಿಲ್ಲ, ನಂಗೆ ಗೊತ್ತೈತಿ ಕಾಳಿ ಯೋಗ್ಯತೆ ಏನು ಅಂತೇಳಿ. ಆದರೆ ಚಿಕ್ಕಮ್ಮ ಮೊದಲು ಚಲೋನೇ ಇದ್ರು. ಅವ್ರು ಹಂಗೆ ಚೇಂಜ್ ಆಗೋ ಕಾರಣನ ಈ ಕಾಳಿ. ನನ್ನ ಯಾವತ್ತೂ ಒಳ್ಳೆ ಅಭಿಪ್ರಾಯ ಬಹುಶಃ ಬರಲ್ಲ. ನೋಡೋಣ, ಕಾಳಿನೂ ನಿಜವಾಗ್ಲೂ ಕರೆನ ಬದಲಾದ್ರೆ ಕಾಳಿಗೂ ಒಂದು ಅವಕಾಶ ಕೊಡಿದ್ರೆ ತಪ್ಪೇನಿಲ್ಲ ಚಿಕ್ಕಮ್ಮ. ಆದ್ರದು ಅವಕಾಶ ತಗೊಳ್ಳೋಂಥ ತಪ್ಪು ಅವನೇನು ಮಾಡಿಲ್ಲ. ಚಿಕ್ಕಮ್ಮ ಕೊಡೋಣ ಬಿಡಿ ಚಿಕ್ಕಮ್ಮ. ಇನ್ನೇನವ, ನೀವು ತಂದಿ ಮಕ್ಕಳು ಒಂದಾಗಿ ನಿಮ್ಮ ಅವನ್ ಕರ್ಕೊಂಡ್ ಬರ್ತೀನಿ ಅಂತೀರಿ, ನಾ ಬೇಡ ಅನ್ನಕ್ಕಾಗತ್ತಾ? ನಡೀಲಿ ನಿಮ್ದ ರಾಜಭಾರ, ನಡೀಲಿ. ಅಪ್ಪ ಯಾವತ್ತು ಹೋಗ್ತೀರಿ ಚಿಕ್ಕಮ್ಮನ ಕರ್ಕೊಂಬರಕ್ಕ? ನಾನು ನಿಜವಾಗ್ಲೂ ನನ್ನ ಮಕ್ಕಳು ಎಷ್ಟು ಪ್ರಬುದ್ಧತೆ ಐತೆ ಅಂತ ನನಗೆ ಖರೇನ ಗೊತ್ತಿದ್ದಿದ್ದಿಲ್ಲ. ನಾ ಹೆಂಗೆ ಹೇಳಿ, ನಾನು ನನ್ನಕ್ಕಿಂತ ವಿಚಾರ ಶಕ್ತಿ ನಿಮ್ಮಿಬ್ರಿಗೇನ ಐತೆ. ಭಾಳ ಖುಷಿ ಆತಪ್ಪ ನನಗೆ. ನಿನಗವ ಖರೇನ ಹೇಳ್ತೀನವ ಜ್ಯೋತಿ, ನಿನ್ನಂಥ ಮಗಳು ಎಲ್ಲರಿಗೂ ಸಿಗಲ್ಲವ ಮಗಳ, ನಿನ್ನಂಥ ಮಗಳು ಎಲ್ರಿಗೂ ಸಿಗಲ್ಲ. ಆತು, ನೀವು ಯಾವತ್ತಂತೀರ ಅವತ್ತು ಕರ್ಕೊಂಬರ್ತೀನಿ. ವೀಕ್ಷಕರು ಎಲ್ಲರೂ ಆದಷ್ಟು ಲಘು ಒಂದಾಗ್ಬಿಡ್ರಿ ಅಂತ ಹೇಳಾರ. ನೋಡು, ನಿಂಗೆ ಯಾವತ್ತು ಅನ್ಸುತ್ತಾ ಹೋಗೋ ಕರ್ಕೊಂಬಂದ್ಬಿಡಪ್ಪ. ಮಾವ, ದಿನ ಒಳ್ಳೆ ದಿನ ನೋಡಕ ಅವ್ರೇನು ಹೊಸ್ದಾಗಿ ನಡ್ಯಕ್ ಬರಕತ್ತಿಲ್ಲ. ನಿನ್ನ ಹೆಂಡ್ತಿನ ನಿನ್ನ ಮನಿ ಮಹಾಲಕ್ಷ್ಮಿನ ನೀ ಮನಿ ಕರ್ಕೊಂಬರ್ತಿ. ಇವತ್ತು ನಾಳೆ ಅಂತ ಯಾಕೆ ಯೋಚನೆ ಮಾಡ್ತಿ? ಈಗ ನಡಿ, ಈಗ ಹೋಗಿ ಕರ್ಕೊಂಬಂದ್ಬಿಡು. ಚಿಕ್ಕಮ್ಮ, ರಾತ್ರಿ ಕರೆಯಕ್ಕೆ ಹೋದ್ರೆ ಯಾರು ಕಳಿಸ್ತಾರೆ ಚಿಕ್ಕಮ್ಮ? ಅವ್ರಿಗೆ ಬೇರೆ ಆರಾಮಿಲ್ಲ, ತೋರ್ಸ್ಕೊಂಡು ಹೋಗ್ಯಾರ ಅಂತ ಹೇಳ್ತಾರಪ್ಪ. ಇವತ್ತೊಂದು ದಿನ ಆರಾಮ್ ಇರಲಿ ಅವರು. ನಾಳೆ ಹೋಗಿ ಬೆಳಗ್ಗೆನೆ ಹೋಗಿ ಕರ್ಕೊಂಬರ್ತಾರೆ. ಆಯ್ತಾ ಅಪ್ಪ? ನೀವು ಹೋಗಿ ಕರ್ಕೊಂಬಂದ್ಬಿಡ್ರಿ.